ಬೈಕರ್ ಅವರು ಅಲ್ಲಿ ಆಫ್ ರೋಡ್ ಮಾಡ್ಕೊಂಡ್ ಬರ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಮಾಟ ಮಂತ್ರ ಮಾಡಿಕ್ಕಿದ್ದಾರೆ. ಇದು ನನ್ನ ಫುಡ್. ಇದು ಹಾಯ್ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾವಿವತ್ತು ಹೊರಗಡೆ ಹೋಗ್ತಾ ಇದೀವಿ, ನಾನು ನನ್ನ ಫ್ರೆಂಡ್ಸು. ಬಿಕಾಸ್ ನಮಗೂ ಇಂಟರ್ನಲ್ಸು, ಎಕ್ಸಾಮ್ಸು, ಕಾಲೇಜು ಅಂತ ತಲೆ ಕೆಟ್ಟೋಗಿತ್ತು. ಇಂಟ್ರೆಸ್ಟಿಂಗ್. ಸ್ವಲ್ಪ ಬ್ರೇಕ್ ಇರಲಿ ಅಂತ ಹೊರಗಡೆ ಹೋಗ್ತಾ ಇದೀವಿ. ಅದು ಎಲ್ಲಿ ಅಂತ ಇವಾಗಲೇ ಹೇಳಲ್ಲ, ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ ಇವತ್ತು ಪ್ಲೇಸ್, ಹೋಗ್ತಿರೋ ಪ್ಲೇಸು. ಓಕೆ, ಲೆಟ್ಸ್ ಗೋ. ನಾನು ಮತ್ತೆ ರಾಕೇಶು, ನಿರಂಜನ್ ಮತ್ತೆ ಸುಹಾಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ವಾಜರಳ್ಳಿ ಪೆಟ್ರೋಲ್ ಬಂಕ್ ಹತ್ರ. ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾರೋ. ಇವಾಗ ಕಾಲ್ ಮಾಡ್ತಿದ್ದಾರೆ, ಅರ್ಧ ಗಂಟೆ ಆಯ್ತು ಇವಾಗ ಕಾಲ್ ಮಾಡ್ತಿದ್ದಾರೆ. ಫೈನಲಿ ಬಂದ್ರು, ಗೋಲೆಲ್ಲ ರೀಫಿಲ್ ಮಾಡ್ಕೊಂಡಾಯ್ತು, ಏರೆಲ್ಲ ಹೊಡ್ಕೊಂಡಾಯ್ತು. ಹೋಗ್ತಾ ಇದೀವಿ, ನಡೀರಿ ಹೋಗೋಣ. ಏನೋ ಮಾಡ್ತಿದ್ಯಾ ರಾಕೇಶ್? ನೋಡಿ ಫ್ರೆಂಡ್ಸ್, ನನ್ನ ಮಗ ಹೋಗ್ತಿರೋದು ಬೈಕಲ್ಲಿ. ಬೈಕ್ ರೂಟ್ ಹಾಕ್ಲಾ, ಕಾರ್ ರೂಟ್ ಹಾಕ್ಲಾ ಅಂತ ಕೇಳ್ತಿದ್ದಾನೆ ಮ್ಯಾಪ್ಸ್ ಅಲ್ಲಿ. ಇವ್ನ ಸಡೆ ನನ್ ಮಗ. ನಾವೇನಾದ್ರೂ ಬೇಜಾರಾದ್ರೆ ಈ ತರ ಸಡನ್ ಆಗಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾವು 4 ಜನನೇ ಹೋಗೋದು. ನೋಡಿ ಫ್ರೆಂಡ್ಸ್, ನಾನು, ನಿರಂಜನ್, ರಾಕೇಶ್, ಸುಹಾಸ್, ನಮ್ದೊಂದು ಗ್ಯಾಂಗ್ ಇದೆ, ಸ್ಮಾಲ್ ಸರ್ಕಲ್. ಎಲ್ಲಾದ್ರೂ ಹೋಗ್ಬೇಕಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ, ಡೈರೆಕ್ಟ್ ಹೋಗ್ತಾ ಇರೋದೆ. ಗಾಡಿ ಎತ್ತು ಹೋಗ್ತಾ ಇರ್, ಯಾರು ಬರ್ಲಿ ಯಾರು ಬಿಡ್ಲಿ, 4 ಜನ ಇದ್ರೆ ಸಾಕು. ನಮ್ ಫ್ರೆಂಡ್ಶಿಪ್ ಹೆಂಗಂದ್ರೆ ಫ್ರೆಂಡ್ಸ್, ನಾವು 4 years ಇಂದ ಎಷ್ಟೊಂದ್ಸಲ ಜಗಳ ಆಡಿದೀವಿ. ಬಟ್ ಜಗಳ ನೆಕ್ಸ್ಟ್ ದಿನಾನೇ ಇಲ್ಲ, ನೆಕ್ಸ್ಟ್ ಒಂದು 1 hour ಆದ್ಮೇಲೆ ಆಗ್ಬಿಡ್ತೀವಿ ಆತರ. ಆದ್ರೆ ಅದಕ್ಕೋಸ್ಕರ ನಮ್ ಫ್ರೆಂಡ್ಶಿಪ್ 4 ವರ್ಷದವರೆಗೂ ಹಿಂಗೆ ಚೆನ್ನಾಗಿದೆ ಅನ್ಸುತ್ತೆ. ನೋಡಿ ಎಲ್ಲಿ ಹೋಗೋದಂತ ಡಿಸ್ಕಸ್ ಮಾಡ್ತಾ ಇದೀವಿ. ನಾವು ನೋಡಿದ ಪ್ಲೇಸು ಟೆಂಪ್ರರಿ ಕ್ಲೋಸ್ ಅಂತ ಇತ್ತು, ಸೊ ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಫೈನಲಿ ಪ್ಲೇಸು ಫಿಕ್ಸ್ ಆಯ್ತು, ಹೋಗ್ತಾ ಇದೀವಿ ಇವಾಗ. ನುಗ್ಗದೆ ಇವಾಗ ಕನ್ಪುರವರೆಗೂ. ನಾನು ಯಾರೋ ಅವನು ಯಾರೋ. ಅದ್ ನೋಡಿ ಸ್ನಾನ ಮಾಡ್ತಿದ್ದೆ ಪೀಸಾಗಿ. ಏನ್ ಸೋಮ ಅವರೇ, ಏನ್ ಸಮಾಚಾರ? ಈ ತರ ಪ್ಲೇಸ್ಗೆಲ್ಲ ಬಂದ್ರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದೇ ಬೆಂಗಳೂರಲ್ಲಿ ಟ್ರಾಫಿಕ್ ತಗೊಂಡು ಆರಂತ ಒಂದು ಕೇಳಿ ನಮಗೂ ಬೇಜಾರ್ ಆಗಿರುತ್ತೆ ಸರ್. ಸೊ ಅದಕ್ಕೆ ಅವಾಗ ಈ ತರ ಪ್ಲೇಸ್ಗೆ ಬರ್ತಾ ಇರ್ತೈತೆ, ಎಕ್ಸ್ಪ್ಲೋರ್ ಆಗ್ತಾ ಇರ್ತೈತೆ. ನಿಮ್ಮ ಅಪ್ಪ ಕೊಡ್ತಾನೆ. ಜೈ ಆಂಜನೇಯ. ಬೈಕರ್ ಅವರು ಅಲ್ಲಿ ಆಫ್ ರೋಡ್ ಮಾಡ್ಕೊಂಡ್ ಬರ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಮಾಟ ಮಂತ್ರ ಮಾಡಿಕ್ಕಿದ್ದಾರೆ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ. ನೋಡಿ ಗೈಸ್, ಅವ್ರಿಬ್ರು ಗಾಡಿ ಇದೆ ಅಂದ್ಬಿಟ್ಟು ಗಾಡಿಲಿ ಹೋಗ್ತಾರೆ. ನಾವಿಬ್ರು ಹಿಂಗೆ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನಾನು ಬಡವ, ಅವರು ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾರೆ ಗಾಡಿಯಲ್ಲಿ. ಏನ್ ಮಾಡೋಣ, ದುಡ್ಡಿಲ್ಲ ನನ್ನ ಹತ್ರ. ಗೈಸ್, ಪ್ಲೇಸ್ ಅಂತೂ ಮಸ್ತ್ ಆಗಿದೆ. ನೀವು ಮತ್ತೆ ಬೈಕ್ ರೈಡರ್ಸ್ ಅಂತೂ ಮಸ್ಟ್ ವಿಸಿಟೆಡ್ ಪ್ಲೇಸ್. ಬರ್ಬೋದು, ಬನ್ನಿ. ನಿಯರ್ ಕನಕಪುರ. ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದೀವಿ ಬೈಕಲ್ಲಿ. ಸ್ವಲ್ಪ ಡ್ರೈವಿಂಗ್ ಮಾಡೋರು ಕೇರ್ಫುಲ್ ಆಗಿರ್ಬೇಕು. ರೋಡ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಅಷ್ಟೊಂದು ಈಸಿ ಅನ್ನಲ್ಲ. ಗೈಸ್, ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, ನಾನು ಮತ್ತೆ ನನ್ನ ಫ್ರೆಂಡ್ಸು. ಗೈಸ್, ಈ ತರ ಇದೆ ಪ್ಲೇಸು ನೋಡಿ, ಮಸ್ತಾಗಿದೆ. ರಾಮನ್ ವಿಗ್ರಹ ಇದೆ, ಒಂದು ಹನುಮಂತರ, ನಮ್ಮ ಬಾಸ್ತು. ಜೈ ಹನುಮಾನ್. ನೋಡಿ, ಇವರು ಎಲ್ಲ ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಲಾಗರ್ ಆಗೋಣ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಿರಂಜನ್ ಇಂಗ್ಲಿಷ್ ಲಾಗರ್ ಆಗ್ತಾನಂತೆ, ನಮ್ಮ ರಾಕೇಶ್ ತೆಲುಗು ಲಾಗರ್ ಆಗ್ತಾನಂತೆ, ಇವನ್ ನಮ್ಮ ಸುಹಾಸು ತಮಿಳ್ ಲಾಗರ್ ಆಗ್ತಾನಂತೆ. ಚಾನ್ಸೇ ಇಲ್ಲ. ಮತ್ತು ರಾಯ ಅಂತೆ ಫ್ರೆಂಡ್ಸ್, ಕನ್ನಡ ಓದಕ್ ಬರಲ್ಲ. ಲೋಪರ್ ನನ್ನ ಮಗ ಹುಟ್ಟಾಗಿಂದ ಬೆಂಗಳೂರಲ್ಲೇ ಇದ್ದಾನೆ.
ಇನ್ನೊಂದೇನಂದ್ರೆ ಇಲ್ಲಿ ಬಂದು ಎಷ್ಟು ಕಲ್ಲು ಕಟ್ತೀವಿ ಅಷ್ಟು ಫ್ಲೋರ್ ಮನೆ ಕಟ್ತೀವಂತೆ. ಅದು ಹಿಸ್ಟ್ರಿ. ರಂಜನ್ ಕಟ್ತಾ ಇದ್ದಾನೆ, ನೋಡೋಣ ಫ್ಯೂಚರ್ ಎಷ್ಟು ಫ್ಲೋರ್ ಕಟ್ತಾನು. ಅಲ್ಲಿ ನೋಡಿ ರಾಕೇಶ್ ಒಟ್ಟೋಗವನೆ, ಹುಚ್ಚನಾಗ್ಬಿಟ್ಟವನೆ ರಾಕೇಶ್. ಆಮೇಲೆ ನೋಡಿ ಗಾಯ್ಸ್, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮದ್ರಾಸಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರಂತೆ ನನ್ನ ಫ್ರೆಂಡ್ಸು. ರಿಹರ್ಸಲ್ ಮಾಡ್ತಾ ಇದ್ದಾರೆ. ರಾಕೇಶ್ ಕೊರಿಯೋಗ್ರಾಫರ್, ನಮ್ಮ ಇವಾಗಿನ ಡ್ಯಾನ್ಸ್ ಮಾಡೋದಕ್ಕೆ ಕೊರಿಯೋಗ್ರಾಫರ್ ರಾಕೇಶ್. ಮಾಡ್ರ ಸ್ಟಾರ್ಟ್. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು ಕಾಣ. ನಮ್ದು ಲಂಚ್ ಟೈಮ್. ನಾವು ಬಾಕ್ಸ್ ಇಲ್ಲೇ ತಗೊಂಡ್ ಬಂದಿದ್ವಿ, ಹೊರಗಡೆ ತಿನ್ನಕಾಲ ಅಂತ ಇಲ್ಲೇ ತಗೊಂಡ್ ಬಂದಿದ್ವಿ ಬಾಕ್ಸ್ ಇಂದಾನೆ. ನೋಡಿ ಫ್ರೆಂಡ್ಸ್, ಇದು ನನ್ನ ಫುಡ್. ಇದು ಚಿತ್ರಾನ್ನ. ಇದು ಚಿತ್ರಾನ್ನ ಅಲ್ಲ, ಅದು ಶಾವ್ಗೆ. ಇದು ಪಲಾವ್. ಇದೇ ನಮ್ಮ ಊಟ ಇವತ್ತು. ಗೈಸ್ ಫೈನಲಿ ಒಂದ್ ಪ್ಲೇಸ್ ಆಯ್ತು. ಇವಾಗ ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದೀವಿ. ಮತ್ತೆ ನನ್ನ ಫ್ರೆಂಡ್ಸು ನೋಡಿ, ಇದೇ ನಾವು ಬಂದಿದ್ದು ಗಾಡಿಗಳು ಎರಡು, ಎಕ್ಸ್ಪಲ್ಸ್ 210 ಮತ್ತೆ NS 200. ಅಷ್ಟೇ.